ರವಿಗೆ ಕಾಂತಿಯ ನೀವ ನಿನ್ನ ಕಣ್ಣೀಕ್ಷಿಸಲು ಪಾಪದ ಉಳಿಯುವುದೇ ಪಾಪವಾಗಿ ಗಂಗೆ ತಾನೋದ್ಭವಿಪ ನಿನ್ನಡಿಯ ಸೋಂಕಿಂಗೆ ನರಕ ತಾನುಳಿಯುವುದೇ ನರಕವಾಗಿ ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೇ ಅಂತರಾತ್ಮ. ಪಾಪವಿದೆ ಪುಣ್ಯವಿದೆ ನರಕವಿದೆ ನಾಕವಿದೆ ಸ್ವೀಕರಿಸುವ ಗುರುವೇ ಅಂತರಾತ್ಮ. ಎಲ್ಲರಿಗೂ ನಮಸ್ಕಾರ. ನಮ್ಮ ರೂಪನಗರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ಆತ್ಮೀಯವಾದ ಸನ್ಮಾನ್ಯ ಶ್ರೀ ನರಸಿಂಹಮೂರ್ತಿಯವರೇ, ಕಾರ್ಯದರ್ಶಿಗಳಾದ ಶ್ರೀ ಸೋಮಯಾಜಿಯವರೇ, ನಮ್ಮ ಮೇಡಮ್ ಪ್ರೊಫೆಸರ್ ಶಾಂತಕುಮಾರಿಯವರೇ, ಎಲ್ಲ ಬಂಧುಗಳೇ, ಎಲ್ಲರಿಗೂ ನಮಸ್ಕಾರ. ಹಿತ್ತಲು ಗಿಡ ಮದ್ದಲ್ಲ ಅಂತಾರೆ. ನಿಮ್ಮ ಬಡಾವಣೆಯಲ್ಲೇ ರೂಪಶ್ರೀ ಇಷ್ಟು ಚೆನ್ನಾಗಿ ಮಾತಾಡೋಣ, ವಿನಯ್ ಇಷ್ಟು ಚೆನ್ನಾಗಿ ಮಾತಾಡೋಣ, ಇಲ್ಲ ನನ್ನನ್ನು ಅಲ್ಲಿಗೆ ಯಾಕೆ ಎತ್ತಾಕ ಬರ್ಬೇಕು. ಅದಕ್ಕಿಂತ ನಾನು ಅದೇನು ಅಡಿತೀನೋ ಗೊತ್ತಿಲ್ಲ. ಅವರಿಗೂ ತುಂಬಾ ಚಂದ ಮಾತಾಡಿದ್ದಾರೆ. ಒಂದು ಪುಟ್ಟ ಪ್ರಸಂಗ ಹೇಳ್ತೀನಿ ನಿಮಗೆ. ಹಿಮಾಲಯದ ತಪ್ಪಲಿನಲ್ಲಿ ಒಂದು ಧನುರ್ ವಿದ್ಯಾಭ್ಯಾಸದ ಶಾಲೆ ಇದೆ, ಆರ್ಚರಿ ಸ್ಕೂಲ್. ಬಿಲ್ಲುವಿದ್ಯೆ ಕಲಿಸ್ತಾರೆ ಅವರಿಗೆ. ಯಾರೋ ತಂದೆ ತನ್ನ ಮಗನನ್ನ ಶಾಲೆಗೆ ಸೇರಿಸೋದಕ್ಕಿಂತ ಕರ್ಕೊಂಡು ಬರ್ತಾರೆ. ಆ ಶಾಲೆ ಹೇಗಿದೆ ಅಂದ್ರೆ ಒಂದು ಕಾಡಿನ ಮಧ್ಯೆ ಇದೆ. ಅವ್ರ ಕಾರುಗಳನ್ನು ವಾಹನಗಳನ್ನು ಸುಮಾರು ಒಂದು 500 ಮೀಟರ್ ದೂರದಲ್ಲಿ ನಿಲ್ಲಿಸಿ ಅಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಕಾಡಿನ ಮಧ್ಯೆ ದೊಡ್ಡ ದೊಡ್ಡ ಮರಗಳಿವೆ, ಅದ್ರ ಮಧ್ಯೆ ನಡ್ಕೊಂಡು ಹೋಗ್ಬೇಕು. ಹೋಗುವಾಗ ಈ ತಂದೆ ಮಗ ಒಂದು ವಿಶೇಷ ಗಮನಿಸಿದ್ರು. ಎಲ್ಲ ಮರಗಳ ಮೇಲೆ ಬಾಣಗಳನ್ನು ಹಾಕಿದ್ರು. ಸಹಜವೇ, ಅದೊಂದು ಆರ್ಚರಿ ಸ್ಕೂಲ್ ಇದೆ, ಎಲ್ಲರೂ ಬಾಣಾಭ್ಯಾಸ ಮಾಡಿರ್ತಾರೆ, ಅವು ಅಲ್ಲಿ ನಾಟ್ಕೊಂಡಿರ್ತಾರೆ. ಆದರೆ ಅಚ್ಚರಿ ಏನಂದ್ರೆ ಎಲ್ಲ ಬಾಣಗಳು ಗುರಿಯ ಮಧ್ಯಕ್ಕೆ ಸರಿಯಾಗಿ ಅದರ ಕೇಂದ್ರಕ್ಕೆ ನಾಟಿತ್ತು. ಟಾರ್ಗೆಟ್ ಅಂತ ಒಂದು ರೌಂಡ್ ಮಾರ್ಕ್ ಹಾಕ್ತಾರಲ್ಲ, ಆ ವರ್ತುಲದ ಮಧ್ಯಕ್ಕೆ ಸರಿಯಾಗಿ ನಾಟ್ಕೊಂಡಿತ್ತು. ಅಪ್ಪನಿಗೆ ಆಶ್ಚರ್ಯ ಆಯಿತು, ಒಬ್ಬರಾದ್ರೂ ಗುರಿ ತಪ್ಪೋದಿಲ್ಲ ಇಲ್ಲಿ, ಇಷ್ಟು ಚೆನ್ನಾಗಿ ಬಾಣ ಹೊಡೆದಿದ್ದಾರಲ್ಲ. ಶಾಲೆಗೆ ಹೋದ್ರು, ಆ ಹುಡುಗನ ಅಡ್ಮಿಷನ್ ಆಯಿತು. ಅದಾದ್ಮೇಲೆ ತಂದೆ ಪ್ರಿನ್ಸಿಪಾಲ್ ಹೇಳಿದ್ರು, ಒಳ್ಳೆ ಸ್ಕೂಲು ಸ್ವಾಮಿ ನಿಂತು ನೋಡ್ತಾ ಬಂದೆ, ಮಕ್ಕಳು ಎಷ್ಟು ಚೆನ್ನಾಗಿ ಬಾಣ ಬಿಟ್ಟಿದ್ದಾರೆ, ಒಂದು ಬಾಣವೂ ಗುರಿ ತಪ್ಪ ಆಚೆ ಈಚೆ ಹೋಗಿಲ್ಲ, ಸರಿಯಾಗಿ ಸೆಂಟ್ರಿಗೆ ಹೊಡೆದಿದ್ದಾರೆ. ಹೆಂಗೆ? ಅದು ಪ್ರಿನ್ಸಿಪಾಲ್ ಹೇಳದಂತೆ ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಎಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಗುರಿಯ ಮಧ್ಯೆ ಬಾಣ ಹೊಡೆಯೋದಿಲ್ಲ. ನಾವೇನ್ ಮಾಡ್ತೀವಿ ಅಂದ್ರೆ ಬಿಲು ಬಾಣ ಕೊಟ್ಟು ಹೊಡೆಯಲಿದ್ದೀವಿ. ಅವ್ರು ಹೊಡಿತಾರೆ, ಎಲ್ಲೆಲ್ಲಾದ್ರೂ ನಾಟ್ಕೋತಾರೆ. ಅವೆಲ್ಲ ನಾಟ್ಕೊಂಡಿರ್ತಾವೋ ಅದ್ರ ರೌಂಡ್ ಬಂದ್ಬಿಡ್ತೀವಿ. ನಿಮ್ಗೆ ಹಂಗೆ ಕಾಣಿಸುತ್ತೆ. An excellent story. ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, begin to live as you think. Begin to live as you think. If you don't, sooner or later, you will end up by thinking as you have lived. ನೀವು ಹೇಗೆ ಆಲೋಚಿಸುತ್ತೀರೋ ಹಾಗೆ ಬದುಕಿ, ಇಲ್ಲವಾದರೆ ಕಾಲಾಂತರದಲ್ಲಿ ನೀವು ಹೇಗೆ ಬದುಕಿದ್ದೀರೋ ಹಾಗೆ ಆಲೋಚಿಸುವುದಕ್ಕೆ ಶುರು ಮಾಡ್ತೀರಿ.
ಈ ಬಿಲ್ಲು ವಿದ್ಯಾಭ್ಯಾಸದ ಕಥೆ ಅದೇ. ಒಂದು ಆದರ್ಶ ಇಟ್ಟುಕೊಂಡು ಒಂದು ಮನುಷ್ಯ ಜಗತ್ತು ಬದುಕಬೇಕು. ಬದುಕಲಿಲ್ಲ ಅಂದ್ರೆ ನಾವು ಹೇಗೆ ಬದುಕಿದ್ದೀವೋ ಅದನ್ನೇ ಆದರ್ಶ ಅಂತ ಹೇಳೋಕೆ ಶುರು ಮಾಡ್ತೀವಿ. ನಾವು ಬದುಕಿದರೆ ನೀತಿ ಅಂತ ಹೇಳೋಕೆ ಶುರು ಮಾಡ್ತೀವಿ. ಜಗತ್ತಿನಾದ್ಯಂತ ಆಗ್ತಿರೋದಿದೆ. ನಾವು ಹೇಗೆ ಬದುಕಿದ್ದೀವೋ ಅದು ನೀತಿ ಅಂತ ಹೇಳ್ತೀವಿ. ತಮಗೆ ಇದು ಅನುಭವ ಬಂದಿದೆ. ಕನ್ನಡ ರಾಜ್ಯೋತ್ಸವ ದಿನ ಕನ್ನಡ ಅಂತ ಮಾತಾಡೋದು ತುಂಬಾ ಸವಾಲಿನ ಕೆಲಸ. ನಾವು ಮಾತಾಡ್ತೀವಿ, ನೀವು ಕೇಳ್ತೀವಿ, ಅವಾಗ ಚಪ್ಪಾಳೆ ಹೊಡಿತೀವಿ. ಕನ್ವಿನ್ಸ್ ಆಗಲ್ಲ, ಒಪ್ಕೊಳ್ಳಲ್ಲ. ಕನ್ನಡದಲ್ಲೇ ಬದುಕಬೇಕು, ಕನ್ನಡ ಸರ್ವಶಕ್ತವಾದದ್ದು, ಕನ್ನಡ ಅದ್ಭುತವಾದ ಭಾಷೆ ಅಂತೆಲ್ಲ ಹೇಳಿದ್ರೆ ಚಪ್ಪಾಳೆ ಹೊಡಿತೀವಿ. ರಾಜ್ಯೋತ್ಸವ ಒಡೆಯ ಚಪ್ಪಾಳೆ ಅಂತ ನಾವು ಕನ್ವಿನ್ಸ್ ಆಗಲ್ಲ. ಬಹಳ ಸಲ ನಾವು ಒಪ್ಪಿಕೊಳ್ಳದೆ ಚಪ್ಪಾಳೆ ಹೊಡೆಯೋ ಅಭ್ಯಾಸ ಆಗಿದೆ. ನನ್ನ ಕೆಲಸ ಕನ್ನಡ ಅಂದ್ರೆ ಎಷ್ಟು ದೊಡ್ಡದು ಅಂತ ಹೇಳ್ಬಿಟ್ಟು ಹೊರಟೋಗೋದಲ್ಲ, ಒಪ್ಪಿಸೋದು. ನಿಮ್ಗೆ ಗೊತ್ತಿರಲಿ, ಭಾಷೆಗೆ ಒಂದು ಅದ್ಭುತವಾದ ಗುಣ ಇದೆ. ಭಾಷೆಯನ್ನ ಅದರ ಸಹಜ ಕಾಂತಿಯ ಜೊತೆ, ಸಹಜ ಶಕ್ತಿಯ ಜೊತೆ ಬಳಸಿದ್ರೆ ಭಾಷೆಗೆ ಒಪ್ಪಿಸುವ ಮತ್ತು ಒಲಿಸಿಕೊಳ್ಳುವ ಗುಣ ಇರುತ್ತದೆ. ನಮ್ಮಲ್ಲಿ ಬಹಳ ಜನ ಜಗಳ ಆಡ್ತಾರೆ. ಜಗಳ ಯಾಕೆ ಆಡ್ತಾರೆ ಅಂದ್ರೆ ಅವರಿಗೆ ಭಾಷೆ ಮಾತಿನಲ್ಲಿ ವಿಶ್ವಾಸ ಇರಲ್ಲ. ಸಾಮಾನ್ಯ ನೋಡಿ, ಮಾತು ನಮ್ಗೆ ಆಡಕ್ಕೆ ಆಗಲ್ಲ ಅಂತ ತಕ್ಷಣ ಜಗಳ ಶುರು ಮಾಡ್ತಾವೆ. ನಮ್ಮ ಲಾಜಿಕ್ ಮುಗಿದೋಗ್ಬಿಟ್ರೆ, ತಾರ್ಕಿಕವಾಗಿ ಮಾತಾಡೋಕೆ ಆಗದೆ ಇದ್ರೆ ಜಗಳ ಶುರು ಮಾಡ್ತೀವಿ. ನಮ್ಗೆಲ್ಲರಿಗೂ ಗೊತ್ತಿರಬೇಕು, ಜಗಳ ಅನ್ನೋದು ನಮ್ಮ ವೀಕ್ನೆಸ್. ವೆನ್ ಯು ಹ್ಯಾವ್ ನೋ ಆರ್ಗ್ಯುಮೆಂಟ್ ಯು ಸ್ಟಾರ್ಟ್ ಫೈಟಿಂಗ್. ನಿಮ್ಗೆ ಆರ್ಗ್ಯುಮೆಂಟ್ ಇರೋ ತನಕ ಮಾತಾಡ್ತೀವಿ, ಆರ್ಗ್ಯುಮೆಂಟ್ ಇಲ್ಲ ಅಂದ್ರೆ ಜಗಳ ಶುರು ಮಾಡ್ತೀವಿ. ಜಗಳನೂ ಮಾಡ್ತಾರೆ, ಅದರಲ್ಲೂ ಗೆಲ್ಲಕ್ಕಾಗಲ್ಲ ಅಂದ್ರೆ ಜಗಳ ನೋಡಿ ಒಳಗೆ. ಮನುಷ್ಯ ಬಹಳ ಕಾಲ ಹೊಡೆದಾಡಿ ಬದುಕಿದ್ದಾನೆ. ಆರಂಭದಲ್ಲಿ ಮನುಷ್ಯ ಹೊಡೆದಾಡ್ಕೊಂಡೇ ಬದುಕ್ತಿದ್ರು. ಯಾರೋ ಕೊಂದು ಬಿಡೋದು. ಲಕ್ಷಾಂತರ ವರ್ಷ ಮನುಷ್ಯ ಹಾಗೆ ಬದುಕಿದ್ದ. ಅದಾದ್ಮೇಲೆ ಮನುಷ್ಯ ಮಾತು ಕಂಡಿಡ್ತಾನೆ. ಯಾವುದೋ ಒಂದು ಅದ್ಭುತವಾದ ಮುಹೂರ್ತದಲ್ಲಿ ಮನುಷ್ಯ ಮಾತು ಕಂಡಿಡ್ತಾರೆ. ನೀವು ಮಾತನ್ನ ಟೇಮ್ ಮಾಡ್ತಾ ನಿಮಗೆ ಒಪ್ಪಿಗೆ ಇಲ್ಲ ಅನ್ನುವುದನ್ನು ಕೂಡ ಅತ್ಯಂತ ಪರಿಣಾಮಕಾರಿಯಾಗಿ ಹೇಳುವುದಕ್ಕೆ ಸಾಧ್ಯ ಇದೆ ಅಂದ್ರೆ ಯು ಆರ್ ಎ ಮೆಚೂರ್ ಪರ್ಸನ್. ನಿಮ್ಮ ಮಾತನ್ನ ನಾನು ಒಪ್ಪಕ್ಕಾಗೋದಿಲ್ಲ ಅಂತ ನಿಮಗೆ ಸ್ವಲ್ಪವೂ ಕೋಪ ಇಲ್ಲದೆ ಹೇಳೋದಕ್ಕೆ ಸಾಧ್ಯ ಅಂದ್ರೆ, ನಾನು ಯಾಕೆ ಒಪ್ಪೋದಿಲ್ಲ ಅಂದ್ರೆ ಅನ್ನೋದನ್ನ ನೀವು ತಾರ್ಕಿಕವಾಗಿ ಹೇಳೋದಕ್ಕೆ ಸಾಧ್ಯ ಆದ್ರೆ ನೀವು ಪ್ರಬುದ್ಧ. ಒಪ್ಪದಿಲ್ಲ ಹೋಗ್ರಿ ಅಂದ್ಬಿಟ್ಟು ಹೋಗ್ತೀವಿ ಅಂದ್ರೆ ನಾವು ಅಪ್ರಬುದ್ಧ. ಮಾತಿಗೆ ಒಂದು ಶಕ್ತಿ ಇದೆ. ಮಾತು ನಮ್ಮದಲ್ಲ, ಅಥವಾ ನಮ್ಮದು ಮಾತ್ರ ಅಲ್ಲ, ನಾವು ಪಡೆದದ್ದು ಮತ್ತು ನಾವು ಕೊಡೋದು. ಒಂದು ದೊಡ್ಡ ಇತಿಹಾಸ ಹರಿದು ಬಂದಿದೆ. ಬಹಳ ಜನ ಮಾತಾಡಿದ್ದಾರೆ, ನಮ್ಮ ಹಿಂದೆ ತುಂಬಾ ಜನ ಮಾತಾಡಿದ್ದಾರೆ. ಮಾತಾಡಿ ಮಾತಿಗೊಂದು ಅರ್ಥನ ಅವರು ಕೊಟ್ಟು ಹೋಗಿದ್ದಾರೆ. ನಾವು ಅದೇ ಅರ್ಥದಲ್ಲಿ ಮಾತಾಡಲ್ಲ, ನಾವು ಮತ್ತೆ ಅರ್ಥ ಬದಲಾಯಿಸ್ತೀವಿ. ಅವ್ರು ಹೇಳಿದ್ದೆ ಅರ್ಥ ಅಲ್ಲ, ನಾವು ಮತ್ತೆ ಬದಲಾಯಿಸ್ತೀವಿ. ಮಾತನ್ನ ಪ್ರತಿನಿತ್ಯ ಬಳಸಿ ನಾವು ಹೊಸದು ಮಾತಾಡ್ತೀವಿ. ಅದನ್ನ ಮಾತು ಹಳೆಯದು ಹೇಗೋ ಹೊಸದು ಹಾಗೆ, ಮಾತು ನಮ್ಮದು ಹೇಗೋ ನಮ್ಮ ಭೂತಕಾಲದ್ದು ಹಾಗೆ, ನಮ್ಮದು ಹೇಗೋ ನಮ್ಮ ಭವಿಷ್ಯತ್ತು ಹಾಗೆ. ಅದನ್ನ ಮಾತು ಬರೀ ನಮ್ದಲ್ಲ, ಭಾಷೆ ಅನ್ನೋದು, ಕನ್ನಡ ಅನ್ನೋದು ಬರೀ ನಮ್ದಲ್ಲ, ಅದು ಬಹಳ ಕಾಲದ್ದು, ಬಹಳ ಕಾಲ ಇರುವಂಥದ್ದು, ಇರಬೇಕಾದದ್ದು. ಈ ಬಹಳ ಕಾಲ ಭಾಷೆ ನಡ್ಕೊಂಡು ಬಂದಿದೆಯಲ್ಲ, ಹಾಗೆ ನಡ್ಕೊಂಡು ಬರುವ ಹರಿವಿನಲ್ಲಿ ಏನು ವಿದ್ಯಮಾನಗಳು ನಡೆದಿವೆಯೋ ಅದೆಲ್ಲವೂ ಭಾಷೆ ಒಳಗೆ ಸಾಂದ್ರವಾಗಿ ದಾಖಲಾಗುತ್ತಿರುತ್ತೆ. ನಮ್ಮಲ್ಲಿ ಯಾವ ನೀತಿ, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಒಳ್ಳೆಯದು, ಯಾವ್ದು ಕೆಟ್ಟದ್ದು, ಇವೆಲ್ಲವೂ ಇವೆಯಲ್ಲ, ಇವೆಲ್ಲವನ್ನು
ಇತಿಹಾಸದ ಉದ್ದಕ್ಕೂ ಭಾಷೆ ಗ್ರಹಿಸ್ಕೊಂಡು ಬಂದಿದೆ. ಈಗ ನಾವು ಯಾವುದನ್ನು ಸರಿ ತಪ್ಪು ಅಂತೀವಿ ಅಂತ ಇಟ್ಕೊಳ್ಳಿ, ಅದು ನನ್ನ ವಿವೇಚನೆ ಅಲ್ಲ, ನನ್ನ ಇಷ್ಟದಲ್ಲ, ನಾವೆಲ್ಲ ತೀರ್ಮಾನ ಮಾಡ್ತೇವೆ. ನಮ್ಮ ತಲೆಮಾರಿನಿಂದ ಇದು ನ್ಯಾಯ ಅಂತ ಎಲ್ಲೋ ತೀರ್ಮಾನ ಆಗಿದೆ. ನಾನು ತಪ್ಪು ಮಾಡುವಾಗಲೂ ನ್ಯಾಯ ಯಾವುದು ಅಂತ ನನಗೆ ಗೊತ್ತಿರುತ್ತೆ. ಸೊ ಭಾಷೆ ಒಳಗೆ ಅದಿರುತ್ತೆ. ಅದರಿಂದ ಭಾಷೆ ಅಂದರೆ ಇಟ್ ಇಸ್ ನಾಟ್ ಜಸ್ಟ್ ಕಂಟೆಂಪರರಿ, ಅದು ಕೇವಲ ಸಮಕಾಲೀನವಾದದ್ದು ಮಾತ್ರ ಅಲ್ಲ, ವರ್ತಮಾನದ್ದು ಮಾತ್ರ ಅಲ್ಲ, ಅದು ಭೂತಕಾಲದ್ದು ಹೌದು, ಭವಿಷ್ಯದ್ದು ಹೌದು. ಮತ್ತೆ ನಿಮಗೆಲ್ಲ ಗೊತ್ತಿದೆ, ನಾನು ನನ್ನ ಲಹರಿ ಬಂದು ಮಾತಾಡ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ನಮಗೆಲ್ಲ ಗೊತ್ತಿದೆ ಜಗತ್ತು ಬಹಳ ಕ್ಷಿಪ್ರವಾಗಿ ಬದಲಾಗ್ತಾ ಇದೆ. ಈಗ ನನ್ನ ವಯಸ್ಸವರು, ನನಗೆ ಸ್ವಲ್ಪ ವಯಸ್ಸಾಗಿರೋ ತುಂಬಾ ಜನ ಇದ್ದೀವಿ. ನೀವು ಈ ಜಗತ್ತನ್ನು ನೋಡಿದ ರೀತಿ ನೋಡಿ. ನಾನು 26 ವರ್ಷ ಇಲ್ಲ, 50 ವರ್ಷ ಹೆಚ್ಚುಕೊಂಡು ಪ್ರಜ್ಞಾಪೂರ್ವಕವಾಗಿ ಪ್ರಪಂಚ ನೋಡ್ತೀವಿ. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಮ್ಮ ಹಳ್ಳಿಯಲ್ಲಿ ಒಂದಿಷ್ಟು ಬದಲಾವಣೆ ಕಾಣಬೇಕಾದ್ರೆ ಒಂದು 10 ವರ್ಷ, 15, 20 ವರ್ಷ ಆಗ್ತದೆ. ಬಹಳ ಕಾಲ ನಡ್ಕೊಂಡು ಓಡಾಡ್ತಾ ಇದ್ದ ಮನುಷ್ಯ ಸೈಕಲ್ ಕಂಡುಹಿಡಿಯೋದಕ್ಕೆ ಎಷ್ಟೋ 1000 ವರ್ಷಗಳಾಗಿವೆ. ಸೈಕಲ್ ಇದ್ದವನು ಮೋಟರ್ ಬೈಕಲ್ಲಿ ಬರೋದಕ್ಕೆ ಎಷ್ಟೋ 100 ವರ್ಷಗಳಾಗಿವೆ. ಮೋಟರ್ ಬೈಕ್ನವರು 3 ವರ್ಷ ಕಾರ್ ಬಂದ್ಬಿಡ್ತಾರೆ. ಈ 3 ವರ್ಷದ ಕಾರ್ ಇದೆಯಲ್ಲ, 3 ವರ್ಷ ಹಿಂದೆ ಬಂದ ಕಾರ್ ಇದೆಯಲ್ಲ, ಇವತ್ತು ಹುಟ್ಟಿರೋ ಕಾರು ಅದಕ್ಕಿಂತ ಮೋಸ್ಟ್ ಇಂಟೆಲಿಜೆಂಟ್ ಕಾರ್. ಈಗ ಕಾರನ್ನ ನಾವು ಕಂಫರ್ಟಬಲ್ ಕಾರ್ ಅನ್ನಲ್ಲ, ಇಂಟೆಲಿಜೆಂಟ್ ಕಾರ್ ಅಂತೀವಿ. ಕಾರು ಬುದ್ಧಿದೆ, ಕಾರು ತೀರ್ಮಾನ ಮಾಡುತ್ತೆ, ನಮಗಿಂತ ಚೆನ್ನಾಗಿ ತೀರ್ಮಾನ ಮಾಡುತ್ತೆ ಅಂತ. ಸೊ ಅವರ್ ಕಾರ್ ಇಸ್ ಮೋರ್ ಇಂಟೆಲಿಜೆಂಟ್. ನಾವು ಇನ್ಮೇಲೆ ತಗೊಳ್ಳೋ ಕಾರ್ಗಳಿದೆಯಲ್ಲ, ಯು ವಿಲ್ ಬೈ ಇಂಟೆಲಿಜೆಂಟ್ ಕಾರ್ಸ್, ನಾಟ್ ಕಂಫರ್ಟಬಲ್ ಕಾರ್ಸ್. ಈಗ ಪ್ರತಿ ವರ್ಷ ನಿಮ್ಗೆ ನೀವು ಒಂದು ಕಾರ್ ತಗೊಂಡು 6 ತಿಂಗಳಾಗೋಷ್ಟು ಇನ್ನೊಬ್ರು ಹೊಸ ಕಾರ್ ತಗೊಂಡ್ಬರ್ತಾರಲ್ಲ, ಹೊಸ ಮಾಡಲ್ ತಗೊಂಡ್ಬರ್ತಾರಲ್ಲ, ಅದ್ರಲ್ಲಿ ಇನ್ನೇನೇನೋ ಫೀಚರ್ಸ್ ಇರ್ತವೆ. ನಮ್ದು ಹಳೆ ಕಾರು ಸಾರ್ ಅಂತೀವಿ 6 ತಿಂಗಳಿಗೆ, 6 ತಿಂಗಳು ನಮ್ಮದು ಬಿಡಿ ಹಳೆ ಮಾಡಿದ್ರು ಅಂತ. ಹಂಗೆ ಈ ಮಕ್ಕಳು ನಮ್ಮನ್ನ ಒಂಥರ ಶಿಲಾಯುಗದ ಜನ ಇವರು ಇನ್ನೂ ಪಾಪ ಕನ್ನಡ ಹಾಕಿಲ್ಲ ಅನ್ಕೊಂಡಿದ್ದಾರೆ ಇವರು. ಜಗತ್ತೇನು ಗೊತ್ತಿಲ್ಲ, ಇವರೆಲ್ಲ ಹಳೆ ಕಾಲದವರು ಅಂತ. ನಾವಿಷ್ಟ ಇದ್ದಾಗ ನಮ್ಮ ಹಿರಿಯರು ತೀರಾ ಹಳೆ ತರ ಕಾಣಿಸ್ತಿರ್ಲಿಲ್ಲ, ಇವ್ರು ನಾವು ತುಂಬಾ ಅನುಭವ ತರ ಕಾಣಿಸ್ತೀವಿ. ಯಾಕೆಂದ್ರೆ ಕಾಲದ ಹರಿವು ಅಷ್ಟು ವೇಗವಾಗಿದೆ. ಈ ಕಾಲ ವೇಗವಾಗಿ ಹರಿಯುವಾಗ ನಾವೇನನ್ನೋ ಪಡ್ಕೋತಾ ಹೋಗ್ತೀವಿ, ಏನೇನೋ ಪಡ್ಕೋತಾ ಹೋಗ್ತೀವಿ. ನೋಡಿ, ನಾವೆಲ್ಲ ಹೊರಟಿದ್ದು ಕಾಲ್ನಡಿಗೆಯಲ್ಲಿ. ನಾವೇ ಸೈಕಲ್ ಬಂದ್ವಿ, ನಾವೇ ಬೈಕಿಗೆ ಬಂದ್ವಿ, ನಾವೇ ಕಾರಿಗೆ ಬಂದಿದ್ದೀವಿ. ನಡ್ಕೊಂಡು ಓಡಾಡ್ತಾ ಇದ್ದವರು ಏರೋಪ್ಲೇನ್ ಓಡಾಡ್ತಾ ಇದ್ದೀವಿ. ನಮ್ಮೂರೇ ಪ್ರಪಂಚ ಅಂದ್ಕೊಂಡಿದ್ದವರು ಪ್ರಪಂಚನೇ ನಮ್ಮೂರು ಅಂತಿದ್ದೀವಿ. ಯಾವ ಊರು ಕೂಡ ನಮ್ಗೆ ದೂರ ಅಲ್ಲ. ನಮ್ಮೂರಲ್ಲಿ ಯಾರು ಚಾಮರಾಜನಗರಕ್ಕೆ ಹೋಗಿ ಬಂದ್ಬಿಟ್ರೆ, ಅಯ್ಯೋ ಆ ದೇಶದ ಕಡೆ ಜನರೇ ಬೇರೆ ತರ. ಚಾಮರಾಜನಗರಕ್ಕೆ ನಮ್ಮೂರಿಂದ 90 ಮೈಲಿ ಹೋಗಿ ಬಂದ್ಬಿಟ್ರೆ 90 ದಿನ ಕಥೆಗಳು. ಏನು ಹೋಗ್ಬಿಟ್ವಾ ನಾವು, ಏನ್ ಜನ ಬೇರೆ ತರ 90 ಮೈಲಿಗೆ. ಈಗ ಈ ಮಕ್ಕಳು ಹಾಲಿಡೇ ಸಿಂಪುರ್ ಬೇಕು, ನಾವು ಹಾಲಿಡೇ ಸಿಂಪುರ್ ಹೋಗೋಣ ಅಂತ ಕೆಲಸ. ನಮ್ಗೆ ಊರೇ ಪ್ರಪಂಚ ಆಗಿತ್ತು. ಈಗ ಪ್ರಪಂಚ ಪಡ್ಕೊಂಡಿದ್ದಿಲ್ಲ, ತುಂಬಾ ಪಡ್ಕೊತಿದ್ದೀವಿ. ಈ ಅಮೆರಿಕಾದಲ್ಲಿ ಐಫೋನ್ ಬರ್ತವೆ. ಐಫೋನ್ ಪಡ್ಕೊಳ್ಳೋ ಜ್ವರ ಹೆಂಗಿರುತ್ತೆ ಅಮೆರಿಕಾದಲ್ಲಿ ಅಂದ್ರೆ, ಅವ್ರಿಗೆ ಐಫೋನ್ ತಗೊಳ್ಳೋದು ಬಿಟ್ಟು ಜೀವನಕ್ಕೆ ಬೇರೆ ಉದ್ದೇಶ ಇಲ್ಲ ಅಂತ ಅನಿಸ್ಬಿಡ್ತಾರೆ. ನಮ್ಮ ಜೀವನದ ಉದ್ದೇಶ ಏನು ಅಂದ್ರೆ ಲೇಟೆಸ್ಟ್ ಮಾಡೆಲ್ ಐಫೋನ್. ಈಗ ಅದೆಷ್ಟು ಐಫೋನ್ 16, ಐಫೋನ್ 16 ಅಂತ ಕಾಣಿಸ್ತದೆ ಲೇಟೆಸ್ಟ್ ಮಾಡೆಲ್. ಆದ್ರೆ ಯಾವಾಗ ಸೆಪ್ಟೆಂಬರ್ ಅಕ್ಟೋಬರ್ ಅದು ಯಾವತ್ತೋ ಒಂದು ದಿವಸ ರಿಲೀಸ್ ಆಗ್ತಾವ. ನಾನು ನೋಡಿದ್ದೀನಿ, ಕಾರ್ನಲ್ಲಿ ಎಲ್ಲೋ ಪಾರ್ಕಿಂಗ್ ಲಾಟ್ ಅಲ್ಲಿ ಯಾರೋ ಸಿಕ್ಬಿಟ್ರೆ ಬೇರೆಯವ್ರಿಗೆ ಐ ಗಾಟ್ ಇಟ್ ಅಂದ್ರೆ ಇವನೇ ಪುಣ್ಯ ಮುಕ್ತಿ ಮೋಕ್ಷ ಯಾವ ಸಿಗ್ತದೆ ಅಂತ ಐ ಗಾಟ್ ಇಟ್ ಅಂತಾನೆ. ಐ ಗೆಟ್ ಇಟ್ ಟುಮಾರೋ ಅಂತ ಅವನು ಮರ್ಯಾದೆ ಪ್ರಶ್ನೆ. ಅಂದ್ರೆ ಈ ಪಡ್ಕೊಳ್ಳೋ ಧಾವಂತ ಇದೆ, ಅಪ್ಡೇಟ್ ಆಗೋ ಧಾವಂತ ಇದೆ. ಬಹಳ ಬೇಗ ಅಪ್ಡೇಟ್ ಆಗ್ಬೇಕು ನಾವು.
ಏನೊಂದು ಐಫೋನ್ ಬಹಳ ಅಷ್ಟು ಅಂತ ಅದ್ಭುತವಾದ ಸಂಗತಿ ಇಲ್ಲ, ಅಂಥದ್ದೊಂದು ಜ್ವರ ಹುಟ್ಟಿಸ್ತಾರೆ, ವ್ಯಾಪಾರಕ್ಕೂ ಅಂತದ್ದು ಜ್ವರ ಹುಟ್ಟಿಸ್ತಾರೆ. ಸೊ ನಾವೆಲ್ಲರೂ ಪಡ್ಕೊಳ್ಳೋ ಧಾವತದಲ್ಲಿ ಆಧುನಿಕ ಜಗತ್ತು ಹೇಗೆ ಅಂದ್ರೆ ನಾವು ಪಡ್ಕೊಳ್ಳೋಕೆ ಇದ್ದೀವಿ ಅಂತ ಅನಿಸುತ್ತೆ, ಪಡ್ಕೊಳ್ಳೋಕೆ ಇದ್ದೀವಿ ಅಂತ ಅನಿಸುತ್ತೆ. ಅದಕ್ಕೆ ಕನ್ಸ್ಯೂಮರಿಸಮ್ ಅಂತಾರೆ, ಕನ್ಸ್ಯೂಮರಿಸ್ಟಿಕ್ ಅಂತಾರೆ. ಅಂದ್ರೆ ಮನುಷ್ಯ ಪಡ್ಕೊಳ್ಳೋನು, ತಗೊಳ್ಳೋನು, ಕೊಂಡ್ಕೊಳ್ಳೋನು. ಆದರೆ ನಾನು ಹೇಳ್ಬೇಕಾಗಿರೋ ಮಾತಿರು, ಪಡ್ಕೊಳ್ಳುವ ಧಾವಂತದಲ್ಲಿ ನಾವು ಪಡ್ಕೊಳ್ಳೋದು ಯೋಚನೆ ಮಾಡ್ತೀವಿ. ಏನೇನು ಕಳ್ಕೊಂಡಿದ್ದೀವಿ ಗೊತ್ತಾ? ನಾವು ಮೊದಲನೇದು ನಮ್ಮೂರು ಕಳ್ಕೊಂಡಿದ್ದೀವ, ನಮ್ಮೂರು ಕಳ್ಕೊಂಡಿದ್ದೀವಿ. ನಮ್ಮೂರವರು ನಮ್ಮ ಹೆಸರಲ್ಲೇ ಹೊಡೆದಾಕ್ತಾ ಇದ್ದೀವಿ. ಅವ್ರು ಆ ಕಡೆ ನಾವು ಊರಿಗೆ ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ನಮ್ಮೂರಲ್ಲಿ ನಮ್ದು ವೋಟರ್ ಐಡಿ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಏನಿಲ್ಲ. ಕೆಲವ್ರು ಮನೇನೂ ಇಲ್ಲ. ಅವ್ರು ಯಾರೋ ಚಿಕ್ಕಪ್ಪಂದ್ರ ದೊಡ್ಡಂತರ ಮನೆ ಕಟ್ಕೊಂಡು ಅವ್ರು ಬೇರೆ ತರ ಮಾಡ್ಕೊಂಡು ನಮ್ದೇ ನಮ್ಮ ಮನೆ ಎಲ್ಲ ಮಾಡ್ಕೊಂಡಿರ್ತಾರೆ. ನಿಂದೇನೈತಿ ಇಲ್ಲಿ ಸೊ ನಮ್ದೇನಿಲ್ಲ, ಅದು ಕಳ್ಕೊಂಡ್ಬಿಟ್ಟಿದ್ದೀವಿ, ಊರು ಕಳ್ಕೊಂಡಿದ್ದೀವಿ. ಊರು ಮಾತ್ರ ಕಳ್ಕೊಂಡಿಲ್ಲ, ಆ ಬದುಕು ಕಳ್ಕೊಂಡಿದ್ದೀವಿ. ಎಮ್ಮೆ, ದನ, ಕರು, ಕುರಿ, ಕೋಳಿ, ಆಡು ಅದ್ರ ಜೊತೆ ಬದುಕ್ತಿದ್ವಿ. ಆ ಬದುಕು ಇಡಿಯಾಗಿ ಕಳ್ಕೊಂಡಿದ್ದೀವಿ. ಎಲ್ಲೋ ಕಾಲೇಜಿನ ಕಾಲಾಡಿಸ್ತಿದ್ವಿ, ಕಳ್ಕೊಂಡ್ಬಿಟ್ಟಿದ್ದೀವಿ. ಮನೇಲಿ ಎಣ್ಣೆ ಕಿತ್ಕೊಂಡು ಕುಡಿತಾ ಇದ್ವಿ, ಕಳ್ಕೊಂಡಿದ್ವಿ. ಈಗ ಫೋನ್ ಮಾಡಿದ್ರೆ ಮನೆಗೆ ಬರ್ತದೆ ಎಣ್ಣೆ, ಅದು ಬಾಟಲ್ ಬಂದ್ಬಿಡುತ್ತೆ. ಕಳೆದಿದ್ದು ಬೇರೆ ಬಾಟ್ಲು, ಎಳ್ದಿದ್ದು ಬೇರೆ. ಸೊ ನಾವೀಗ ಫೋನ್ ಮಾಡಿದ್ರೆ ಬಾಟ್ಲಲ್ಲಿ ಎಳ್ನೀರು ಬರುತ್ತೆ ಅನ್ನೋ ಸಂಭ್ರಮ ಇದೆ. ಆದ್ರೆ ಮರದಿಂದ ಎಳ್ನೀರು ಕಿತ್ಕೊಂಡು ಕೊಚ್ಕೊಂಡು ಕುಡಿತಾ ಇದ್ದನ್ನು ಕಳ್ಕೊಂಡಿದ್ದೀವಿ ನಾವು. ವೋಟರ್ ಐಡಿ ಕಳ್ಕೊಂಡಿದ್ದೀವಿ, ಆಧಾರ್ ಕಾರ್ಡ್ ಕಳ್ಕೊಂಡಿದ್ದೀವಿ. ನಮ್ಮ ಮಕ್ಕಳು ನಮ್ಮ ದೇಶನೇ ಕಳ್ಕೊತಾರೆ, ಪಾಸ್ಪೋರ್ಟೇ ಅವ್ರ ಇಂಡಿಯನ್. ಅವ್ರ ಹತ್ರ ಇಂಡಿಯನ್ ಪಾಸ್ಪೋರ್ಟ್ ಇರಲ್ಲ, ಅಮೆರಿಕನ್ ಪಾಸ್ಪೋರ್ಟ್ ಇರುತ್ತೆ, ಆಸ್ಟ್ರೇಲಿಯನ್ ಪಾಸ್ಪೋರ್ಟ್ ಇರುತ್ತೆ, ಜರ್ಮನ್ ಪಾಸ್ಪೋರ್ಟ್ ಇರುತ್ತೆ. ಪಾಸ್ಪೋರ್ಟ್ ಅವ್ರ ದೇಶ ಕಳ್ಕೊತಾರೆ. ನಾನು ನೋಡಿದ್ದೀನಿ ಇಂಡಿಯಾದವ್ರ ಮಕ್ಕಳು, ನಮ್ಮ NRIಗಳ ಮಕ್ಕಳು. ನೀವು ಸುಮ್ಮನೆ ಎಲ್ಲರೂ ಇರ್ತಾರ, ಕೆಲವ್ರನ್ನ ನಾವು ಸುಮ್ಮನೆ ಉದ್ಯೋಗ ಕೇಳೋದಕ್ಕೆ ಸಿ ಯು ಆರ್ ಇಂಡಿಯನ್ ಅಂದ್ರೆ ಐ ಆಮ್ ನಾಟ್ ಇನ್ ಇಂಡಿಯನ್, ನೋ ಐ ಆಮ್ ನಾಟ್ ಇನ್ ಇಂಡಿಯನ್ ಅಂತ, ಐ ಮೀನ್ ಅಮೆರಿಕನ್ ಅಂತ ಅಂದ್ರೆ ಕಳ್ಕೊಂಡ್ಬಿಟ್ಟವು. ಇಂಡಿಯಾ ದೇಶ ಪೂರ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಕಳ್ಕೊತಾ ಇದ್ದೀವಿ ನಾವು. ನಮಗೆ ಕಳ್ಕೊಳ್ಳೋದ್ರ ಬಗ್ಗೆ ಬೇಸರ ಆಗ್ತಾ ಇಲ್ಲ. ಏನ್ ಬೇಕಾದ್ರೂ ಕಳ್ಕೊತೀವಿ. ಪಡ್ಕೊಳ್ಳೋ ಧಾವಂತದಲ್ಲಿ, ಗಳಿಸ್ಕೊಳ್ಳೋ ಧಾವಂತದಲ್ಲಿ, ದುಡ್ಡು ಸಂಪಾದನೆ ಮಾಡೋದು, ಖರ್ಚು ಮಾಡೋದು ಬಿಟ್ಟರೆ ಬದುಕಿಗೆ ಬೇರೆ ಉದ್ದೇಶ ಇಲ್ಲ ಅಂತ ಭಾವಿಸ್ತೀವಿ. ಅಂಥದ್ದೊಂದು ಜಗತ್ನಲ್ಲಿ ಬದುಕ್ತೀವಿ. ನನಗೆ ಈಗ ಇವೆಲ್ಲವನ್ನೂ ಕಳ್ಕೊಂಡವ್ರಿಗೆ ಕನ್ನಡ ಕಳ್ಕೊಳ್ಳೋದು ಕಷ್ಟ. ಇಂಗ್ಲಿಷ್ ಪಡ್ಕೊಂಡ್ವಿ ನಾವು. ಇಂಗ್ಲಿಷ್ ಅಯ್ಯೋ ನಾವು ನಮ್ಮ ಊರೊಳಗೆ ಕೂಡಿರ್ಲಿಲ್ಲ. ನಮ್ಮ ಚಿಕ್ಕವರಾಗಿದ್ದಾಗ ಊರೊಳಗೆ ಬಂದಿರಲಿಲ್ಲ. ನಾವು 5ನೇ ಕ್ಲಾಸಿಗೆ ಬಂದಾಗ ನಮ್ಮ ಊರಿಗೆ ಮೊದಲು ಇಂಗ್ಲಿಷ್ ಬಂದಿತ್ತು. ABCD ಅಕ್ಷರ ಮೊದಲು ಬಂದಿದ್ದು ಆವಾಗ. ಅಲ್ಲಿ ತನಕ ನಮ್ಮ ಊರೊಳಗೆ ಬಂದಿರಲಿಲ್ಲ. ಈಗ ನಮ್ಮೂರ್ ಮಕ್ಕಳು ಕೂಡ ನೋಡು, ಅಲ್ಲಿ ಡಾಗು ಟೈಲ್ನ ಲೆಫ್ಟ್ ಹ್ಯಾಂಡ್ ರೈಟಿಂಗ್ ಮಾಡ್ತಾರೆ ಅಂತ ಮಾತಾಡ್ತಾರೆ. ನಾವೇ ನಮ್ಮೂರೊಳಗೆ ಇಂಗ್ಲಿಷ್ ಒಳಗೆ ಬಂದಿದ್ದು ನೋಡಿರ್ಲಿಲ್ಲ. ಈಗ ಅವರು ಡಾಗು ಟೈಲ್ನ ಲೆಫ್ಟ್ ಹ್ಯಾಂಡ್ ರೈಟಿಂಗ್ ಅದಾಡ್ತಾರೆ ಅಂತ ಅವ್ರ ಅಮ್ಮ ಹೇಳ್ಕೊಡ್ತಾರೆ. ಅನ್ನ ತಿಂತಿದ್ದವರೆಲ್ಲ ರೈಸ್ ತಿನ್ನಕ್ ಶುರು ಮಾಡೋರು. ಎಂತ ಹಬ್ಬ ಮಾಡೋರು, ಮಾರಪ್ಪನ ಹಬ್ಬ, ಬೀರಪ್ಪನ ಹಬ್ಬ ಮಾಡೋರು. ಈಗ ವೆಡ್ಡಿಂಗ್ ಆನಿವರ್ಸರಿ ಮಾಡೋಕೆ ಶುರು ಮಕ್ಕಳು ಬೆಂಗಳೂರು ಮೈಸೂರು ಕೆಲಸಕ್ಕೆ ಹಾಕಿಬಿಟ್ಟವ್ರೆ. ಸೇರ್ಕೊಂಡು ಅವ್ರ ಅಪ್ಪನಿಗೆ ಅವ್ರನ್ನ ಏನು ಅಂತ ಗೊತ್ತಿರೋದಿಲ್ಲ. ಮ್ಯಾರೇಜ್ ಆನಿವರ್ಸರಿ ಅವ್ರ ಅಪ್ಪನೇ ಕೇಳಿದೆ ನಾನು, ಏನ್ ನಿಮ್ಮ ಮನೇಲಿ ಚಪ್ರ ಗಿಪ್ರ ಹಾಕೊಂಡು ಏನೋ ಮಾಡ್ತಾವ್ರೆ ಅಂತ. ಅದೇನೋ ಹಬ್ಬ, ಅದೇನೋ ಮ್ಯಾರೇಜ್ ಅನ್ನೆಸರಿ ಅಂತ. ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ನಮಗೂ ಇಟ್ಟಿದ್ರು ಮ್ಯಾರೇಜ್ ಅನ್ನೆಸರಿ. ಹೂನಪ್ಪ, ಅವರು ಅನ್ನೆಸರಿ ಮ್ಯಾರೇಜ್, ನೆಸೆಸರಿ. ಈಗ ಏನೇನೋ ಬೇರೆ ಮಾಡೋಕೆ ಶುರು ಮಾಡ್ತಾರೆ. ವ್ಯಾಲೆಂಟೈನ್ಸ್ ಡೇ ಎಲ್ಲ ಮಾಡ್ತಾರೆ. ನಮ್ಮ
ಊರಲ್ಲಿ ನಮ್ಮ ಊರ್ ಪಕ್ಕದಲ್ಲಿ ಸಣ್ಣ ಪುಟ್ಟ ಸರ್ಕಲ್ ಇರ್ತಲ್ಲ, ಅಲ್ಲೆಲ್ಲ ಅವರೆಕಾಳು ಇವರೆಕಾಳು ಮಾರೋದು, ಅವರೆಕಾಳು ತಣಿಕಾಳು ಕಾಳು ಮಾರೋದು. ಇಲ್ಲದ್ರೆ ಯಾವ್ದಾದ್ರು ಹೊಸದಾಗಿ ತರಕಾರಿ ಗಿರ್ಕಾರಿ ಬೆಳೆದ್ರೆ ಅಲ್ಲಿ ಮಾಡೋದು. ಈಗ ಅದೊಂದು ಕೇಕ್ ಶಾಪ್ ಇದೆ, ಒಂದ್ ದಿನಕ್ಕೆ 250 kg ಕೇಕ್ ಮಾಡ್ತಾರೆ. 250 kg ಕೇಕ್ ಮಾಡ್ತಾರೆ. ಅಂದ್ರೆ ನಾವು ಎಲ್ಲವನ್ನೂ ಜಾಸ್ತಿದೀವಿ, ಎಲ್ಲವನ್ನೂ ದುಡ್ತಿದೀವಿ. ಕನ್ನಡ ಬಿಟ್ಬಿಡೋದು ದೊಡ್ಡ ವಿಷಯ, ಬಿಟ್ಬಿಡ್ತೀವಿ. ಯಾವ ದೇಶಕ್ಕೆ ತನ್ನ ಇತಿಹಾಸ ಪ್ರಜ್ಞೆ ಇರೋದಿಲ್ಲ, ಸಂಸ್ಕೃತಿ ಇರೋದಿಲ್ಲ, ಅಂತ ದೇಶದಲ್ಲಿ ಇದು ಅತ್ಯಂತ ಕ್ಷಿಪ್ರವಾಗಿ ನಡೆಯುತ್ತೆ. ನಾನು 2 ತಿಂಗಳಿಂದ ಜರ್ಮನಿ, ಸ್ವೀಡನ್, ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ. ಫ್ರಾನ್ಸ್ ಇಂಗ್ಲೆಂಡ್ಗೆ 35 ಕಿಲೋಮೀಟರ್ ದೂರ ಇದೆ. 35 ಕಿಲೋಮೀಟರ್ ದೂರ ಇದೆ. ಅವರು ಇಂಗ್ಲಿಷ್ನ ಒಳಗೆ ಬರ್ದಂಗೆ ಬೇರೆ ಹಾಕಿಬಿಡ್ತಾರೆ, ಇಂಗ್ಲಿಷ್ ಒಳಗೆ ಬಿಟ್ಕೊಳ್ಳಲ್ಲ. ಯಾಕೆಂದ್ರೆ ಫ್ರೆಂಚ್ ಈಸ್ ಅವರ್ ಎಕ್ಸಿಸ್ಟೆನ್ಸ್, ಅವರ್ ಸರ್ವೈವಲ್. ಫ್ರೆಂಚ್ ಅನ್ನೋದು ನಮ್ಮ ಅಸ್ಮಿತೆ, ಅದು ಬಿಟ್ಕೊಳ್ಳೋದಿಲ್ಲ, ಇಂಗ್ಲಿಷ್ ಮಾಡ್ತಾರೆ. ಜರ್ಮನಿಯಲ್ಲಿ ನಾನು ಹೈಡೆಲ್ಬರ್ಗ್ ಯೂನಿವರ್ಸಿಟಿಗೆ ಹೋಗಿದ್ದೆ. ಮಕ್ಕಳು ಮೆಡಿಕಲ್ ಸ್ಕೂಲ್ನಲ್ಲಿ ಹೋದ ಮಕ್ಕಳು ಜರ್ಮನ್ ಕಲಿತಾರೆ. ಇನ್ನೂ ವಿಚಿತ್ರ ಏನು ಅಂದ್ರೆ, ಜರ್ಮನ್ ಸ್ಕೂಲ್ಗಳಲ್ಲಿ ಟೀಚರ್ಸು ಪೇರೆಂಟ್ಸ್ ಕರೆದಾಗ ನಿಮ್ಮ ಮಕ್ಕಳ ಜೊತೆ ಕೈಂಡ್ಲಿ ಕಾನ್ವರ್ಸ್ ವಿತ್ ಯುವರ್ ಚಿಲ್ಡ್ರನ್ ಇನ್ ಯುವರ್ ಮದರ್ ಟಂಗ್ ಅಂತ ಹೇಳ್ತಾರೆ. ದಟ್ಸ್ ಅ ರೂಲ್. ಜರ್ಮನ್ ನಾವು ಕಲಿಸ್ತೀವಿ, ಬಿಟ್ಬಿಡಿ ನಮಗೆ. ನೀವು ನೆವರ್ ಸ್ಪೀಕ್ ಟು ದೆಮ್ ಇನ್ ಇಂಗ್ಲಿಷ್, ಸ್ಪೀಕ್ ಟು ದೆಮ್ ಇನ್ ಯುವರ್ ಮದರ್ ಟಂಗ್. ನಿಮ್ಮ ಭಾಷೆಯಲ್ಲಿ ಮಾತಾಡಿರ್ತಾರೆ. ಫ್ರಾನ್ಸ್ ನಂಗೆ ಹೇಳ್ಕೊಡ್ತಾರೆ. ಜರ್ಮನಿಯಲ್ಲಿ, ಫ್ರಾನ್ಸ್ ಅಲ್ಲಿ, ಸ್ವೀಡನ್ ಅಲ್ಲಿ ಅಥವಾ ನೆದರ್ಲ್ಯಾಂಡ್ಸ್ ಅಲ್ಲಿ ಬೆಳೆಯುವಂತ ಮಕ್ಕಳು ಕನ್ನಡ ಮಾತಾಡ್ತಾರೆ. ಅಮೆರಿಕಾದಲ್ಲಿ, ಇಂಗ್ಲೆಂಡ್ ಅಲ್ಲಿ, ಆಸ್ಟ್ರೇಲಿಯಾದಲ್ಲಿ, ಕೆನಡಾದಲ್ಲಿ ಬೆಳೆಯುವ ಮಕ್ಕಳು ಕನ್ನಡ ಮಾತಾಡಲ್ಲ. ಕೇಳ್ತೀನಿ, ಕನ್ನಡ ಮಾತಾಡಲ್ಲ. ಯಾಕೆಂದ್ರೆ ಇಂಗ್ಲಿಷ್ಗೆ ಬೇರೆಲ್ಲ ಭಾಷೆಗಳನ್ನ ಕ್ರಶ್ ಮಾಡುವಂತ ಒಂದು ಗುಣ ಇದೆ. ಅದು ಡಾಮಿನೆಂಟ್ ಲ್ಯಾಂಗ್ವೇಜ್. ಅದು ಬೇರೆಯವರನ್ನ ನಜ್ಗುಜ್ಜು ಮಾಡಿದ್ರೆ ನಾನು ಬದುಕಕ್ಕಾಗೋದಿಲ್ಲ ಅಂತ ತೋರಿಸುವಂತ ಭಾಷೆ. ಆ ಭಾಷೆಯ ಈ ಸಾಮ್ರಾಜ್ಯಶಾಹಿ ಗುಣ ಗೊತ್ತಿರೋದ್ರಿಂದಾನೇ ಫ್ರಾನ್ಸ್ನವರು ಅಥವಾ ಯುರೋಪಿನ ಬಹು ದೇಶಗಳವರು ಇಂಗ್ಲಿಷ್ನ ಒಳಗೊಂಡಿರಬಾರ್ದು ಅಂತ ಹೇಳ್ತಾರೆ. ನಾವು ಇಂಗ್ಲಿಷ್ನ ಹೆಗಲ ಮೇಲೆ ಹೊತ್ಕೊಂಡು ಕುಳಿತೀವಿ. ಯಾಕೆಂದ್ರೆ 300 ವರ್ಷ ಅವ್ರಿಗೆ ಆಡಿಸ್ಕೊಂಡಿರ್ತೀವಿ ನಾವು. ಆಡಿಸ್ಕೊಂಡು ನಮ್ಗೆ ಏನಾಗ್ತಿದೆ ಅಂದ್ರೆ, ಅವ್ರಂಗ್ ಡ್ರೆಸ್ ಮಾಡ್ಕೋಬೇಕು, ಅವ್ರಂಗ್ ಮಾತಾಡ್ಬೇಕು, ಅವ್ರಂಗ್ ತಿನ್ಬೇಕು, ಅವ್ರೇನ್ ತಿಂತಾರೆ ಅದನ್ನೇ ನಾವು ತಿನ್ಬೇಕು. ಅದಕ್ಕೆ ಗೊತ್ತಲ್ವಾ, ಪಿಜ್ಜಾ ಹಟ್ಟು, ಡಾಮಿನೋಸ್ ಪಿಜ್ಜಾ, ಕೆಂಟಕಿ ಫ್ರೈಡ್ ಚಿಕನ್, ಸಬ್ವೆ ಅವೆಲ್ಲ ಮೇನ್ ರೋಡ್ ಬಂದ್ಬಿಟ್ಟವೆ. ನಮ್ ಡೈಜೆಸ್ಟಿವ್ ಸಿಸ್ಟಮ್ಗೆ ಆಗೋ ಆಹಾರ ಅಲ್ಲ ಅದು. ನಮ್ಗೆ ಮೇಡಮ್ ಕೇಳಿರ್ತಾರೆ, ನಮ್ ಡೈಜೆಸ್ಟಿವ್ ಸಿಸ್ಟಮ್ ಬಹಳ ಕಾಲ ಯಾವ್ಯಾವ್ದನ್ನ ಒಂದು ಅದು ಪ್ರೋಗ್ರಾಮ್ ಆಗಿರುತ್ತೆ. ನೀವು ಮುದ್ದೆ ಹಾಕಿದ್ರೆ, ರೊಟ್ಟಿ ಹಾಕಿದ್ರೆ, ದೋಸೆ ಹಾಕಿದ್ರೆ, ಉಪ್ಪಿಟ್ಟು ಹಾಕಿದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಯ್ತದ. ಅದಕ್ಕೆ ಯಾವ್ಯಾವ ಸೆಕ್ರೇಷನ್ಸ್ ಮಾಡಿ ಇದನ್ನೆಲ್ಲ ಜೀರ್ಣ ಮಾಡಿ ಕಳಿಸ್ಬೇಕು ಅಂತ ಗೊತ್ತಾಯ್ತದೆ. ನೀವು ಇಚ್ಚಿದಂಗೆ ಗೋಬಿ ಮಂಚೂರಿ ಹಾಕ್ಬಿಟ್ರೆ ಬಾಯ್ಬಿಟ್ಟು ಏನೋ ಬೇರೆ ವಾಸನೆ ಹೊಡಿತದಲ್ಲ. ನೀವು ಇಚ್ಚಿದಂಗೆ ಪಾಸ್ತಾ ಕಳಿಸ್ಬಿಟ್ರೆ ಅದಕ್ಕೆ ಆವಾಗ ಗುಡುಗುಡು ಗಡಗಡ ಇದ್ಯಾವುದೋ ಹೊಸ ಪದಾರ್ಥ ನಮಗೆ ಜೀರ್ಣ ಮಾಡ್ತಾರೆ. ಇಂಥದ್ದೇ ವಾತಾವರಣ ಇಂಗ್ಲಿಷ್ ಒಳಗೆ ಬಂದಾಗೂ ಆಗೋದು. ಇಡೀ ಸಮಾಜದಲ್ಲಿ ಈ ಅನಲೈಸೇಷನ್ ಯಾಕಾಗಿದೆ ಅಂದ್ರೆ, ಇಂಗ್ಲಿಷ್ ಒಳಗೆ ಬಂದ್ಬಿಟ್ಟಿದೆಯಲ್ಲ, ನಮ್ ತಡ್ಕೊಳಕ್ಕಾಯ್ತು. ಅದಕ್ಕೆ ಕನ್ನಡ ಈಜಾಡಕ್ಕಾಗ್ತಾ ಇಲ್ಲ, ಇಂಗ್ಲಿಷ್ ನಮ್ಮಲ್ಲಿ ಇನ್ ಕೆಲವರು ಮಾತಾಡ್ತಾರೆ. ಕನ್ನಡ ಇದರಲ್ಲಿ ಇನೋವೇಷನ್ ಸ್ವಾಗತ ಮಾಡಿ, ವಂದನಾರ್ಪಣೆ ಮಾಡಿ ಅಂದ್ರೆ, ಸರ್ ಇದು ರಾಜ್ಯೋತ್ಸವ, ನಮ್ಗೆ ಕನ್ನಡ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ, ಇಂಗ್ಲಿಷ್ ಆದ್ರೆ ಒಳಗೆ ಸಾಕೊಡ್ತೀವಿ ಅಂತ. ನನಗೂ ಇಂಗ್ಲಿಷ್ ಬರಲ್ಲ, ಆದ್ರೆ ಇಂಗ್ಲಿಷ್ ಮಾತಾಡ್ತೀವಿ ಅಂತಾರಲ್ಲ, ಅವ್ರು ಬರಲ್ಲ ಅನ್ನೋಷ್ಟು ಗೊತ್ತಾಯ್ತದೆ. ಯಾಕೆಂದ್ರೆ ನಾವು ಕನ್ನಡ ಮಾತಾಡುವಾಗ ಕನ್ನಡ ಭಾಷೆ ಮತ್ತು ಅದರ ಆಕ್ಷನ್, ಕ್ರಿಯೆ ಇವೆರಡೂ ನಮ್ಗೆ ಸರಿಯಾಗಿ ಗೊತ್ತಿರುತ್ತೆ.
ಈಗ ಯಾರು ಹೊಡೆಯೋದು ಅನ್ನೋದನ್ನ ಹೊಡೆದೇ ನೋಡಿ ಅವನಿಗೆ ಅಂತ ಮಾತ್ರ ಅನ್ನಲ್ಲ, ಬೇರೆ ಬೇರೆ ತರ ಅಂತಾರೆ. ಬಹಳ ಮಾತಾಡ್ತಿದ್ದ ಮಗ ಈಗದೇ ಅವ್ರಿಗೆ ಬಿಟ್ಟ ಎರಡು ಗುದ್ದುಬಿಟ್ಟೆ, ಕೊಟ್ಟೆ ನೋಡಿ ಎರಡು ದಿಮ್ದೀರ್ಘ ಕೊಟ್ಟೆ. ಈಗ ಗುದ್ದೋದಕ್ಕೂ ಹೊಡೆಯೋದಕ್ಕೂ ಹಾಕೋದಕ್ಕೂ ಬಡಿಯೋದಕ್ಕೂ ವ್ಯತ್ಯಾಸ ಇದೆ. ಆಕ್ಷನ್ ವ್ಯತ್ಯಾಸ, ಕ್ರಿಯೆ ಬೇರೆ, ಹೊಡೆಯೋದೇ ಬೇರೆ, ಗುದ್ದೋದೇ ಬೇರೆ, ಇಕ್ಕೋದೇ ಬೇರೆ, ಬಾರಿಸೋದೇ ಬೇರೆ ಅಲ್ವಾ? ನಾವು ಆಕ್ಷನ್ ಗೊತ್ತಾಗುತ್ತೆ. ಇಂಗ್ಲಿಷ್ ಅಲ್ಲಿ ಗೊತ್ತಿರೋದು ಐ ಬೀಟ್ ಇಟ್ ಅಂತ ಅಷ್ಟೇ, ಅಷ್ಟ್ಬಿಟ್ಟು ನಮ್ಗೆ ಬೇರೆ ಶಬ್ದ ಗೊತ್ತಿಲ್ಲ. ಅದಕ್ಕೆ ಐ ಬೀಟ್ ಇಟ್ ಇನ್ ಇನ್ನೊಂದ್ಸತಿ ಹೇಳಿದ್ರೆ ಚೆನ್ನಾಗಿ ಹೊಡಬೇಕು. ಹಿಂಗ್ ಮಾತಾಡೋದು ನಮ್ಗೆ ಇಂಗ್ಲಿಷ್ ಆದ್ರೆ ಹೊಡೆದೇ ತಾಕ್ತೀವಿ, ಕನ್ನಡ ದೊಡ್ಡದು ಅಷ್ಟು ಸುಂದರವಾದದ್ದು. ಉದಾಹರಣೆಗೆ ಬ್ಯೂಟಿಫುಲ್ ಅಂತ ಒಂದು ಶಬ್ದ ಇದೆ ಇಂಗ್ಲಿಷ್ ನಲ್ಲಿ, ಬ್ಯೂಟಿಫುಲ್ ಆಗಿದೆ. ನನಗೆ ನಮ್ಗೆ ಇಂಗ್ಲಿಷ್ ಬರಲ್ಲ, ಅಪಾಲಜೀಸ್ ಬರಲ್ಲ. ಆದ್ರೆ ಬಹಳ ಜನ ಬ್ಯೂಟಿಫುಲ್ ನ ಎಲ್ಲೇ ಬಳಸ್ತಾರೆ ಅಂದ್ರೆ, ಈ ಮಗುನ ಬ್ಯೂಟಿಫುಲ್ ಚೈಲ್ಡ್ ಅಂತ ಅಲ್ವಾ? ಮಗುವಿಗೆ ಬ್ಯೂಟಿಫುಲ್ ಅಂತ ಅನ್ಬಾರ್ದು ಅಂತಿದೆ ಇಂಗ್ಲಿಷ್ ನಲ್ಲಿ. ಅದಕ್ಕೆ ಪ್ರೀತಿ ಅನ್ನೋ ಶಬ್ದ ಬಳಸಬೇಕು ಅಂತಿದೆ. ಸೌಂದರ್ಯ ಅನ್ನುವುದು ಯಾವ ಪ್ರಮಾಣದಲ್ಲಿ ಪ್ರಕಟವಾಗ್ತಾ ಇದೆ ನೋಡಿ ಅದಕ್ಕೆ ಬೇಕಾದ ಶಬ್ದ ಬಳಸಬೇಕು. ದೊಡ್ಡದು ಅಂದ್ರೆ ಬಿಗ್ ಅಂತ ಒಂದೇ ಶಬ್ದ ನಮ್ಗೆ ಗೊತ್ತಿರೋದು. ಇನ್ನೂ ದೊಡ್ಡದಾದ್ರೆ ವೆರಿ ಬಿಗ್, ಇನ್ನೂ ದೊಡ್ಡದಾದ್ರೆ ವೆರಿ ವೆರಿ ಬಿಗ್. ಇಷ್ಟು ಕ್ಯಾಟಿ ಇಂಗ್ಲಿಷ್ ಮಾತಾಡ್ತಾರೆ ನಾವು. ಇಟ್ಸ್ ಅ ವೆರಿ 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 ಬಿಗ್ ಬಿಲ್ಡಿಂಗ್. ಆದ್ರೆ ಬಿಗ್ ಅನ್ನೋದಕ್ಕೆ ಬೇರೆ ಬೇರೆ ಅದರ ಪ್ರಮಾಣವನ್ನು ನೋಡಿ ಬೇರೆ ಬೇರೆ ಶಬ್ದಗಳಿವೆ ಇಂಗ್ಲಿಷ್ ನಮ್ಗೆ ಗೊತ್ತಿಲ್ಲ ಅವರು. ಆದ್ರೆ ಈ ಅಭಿವ್ಯಕ್ತಿಗಳು ನಮ್ಗೆ ಇಂಗ್ಲಿಷ್ ಗೊತ್ತಿದ್ರೆ ಕನ್ನಡ ಬರಲ್ಲ ಅಂತ ನನಗೆ ಆವಾಗ ತಮಾಷೆ ಇತ್ತು. ಅವ್ರಿಗೆ ಇಂಗ್ಲಿಷ್ ಬರಲ್ಲ, ಆದ್ರೆ ಇಂಗ್ಲಿಷ್ ಬರುತ್ತೆ ಅನ್ನೋ ಪ್ರಮೇಯದ ಇಂಗ್ಲಿಷ್ ಭಾಷೆ ಉಳಿಸ್ತದೆ. ಇದು ಯಾಕೆ ಅಂದ್ರೆ ಬಹಳ ಕಾಲ ಆಡಿಸಿಕೊಂಡವರ ಕಾನ್ಶಿಯಸ್ನೆಸ್. ನಾನು ಆಫ್ರಿಕಾಕ್ಕೆ ಹೋಗಿದ್ದೆ. ಆಫ್ರಿಕಾದ ಕೆಲವು ದೇಶಗಳಲ್ಲಿ ನಾನು ಏನೇನೋ ಮಾತಾಡ್ತಾ ಇದ್ದೀನಿ, ನನ್ನ ಮಾತು ಆ ಕಡೆ ಹೋಗುತ್ತೆ, ಸುಮ್ಮನೆ ಕೇಳಿಸ್ಕೊಳ್ಳಿ. ಆಮೇಲೆ ಎಲ್ಲಿಗಾದ್ರೂ ಏನಾದ್ರು ಕರೆಕ್ಟ್ ಕೊಡ್ತೀನಿ. ಕನ್ನಡ ರಾಜ್ಯೋತ್ಸವದ ಭಾಷಣ ಅಂತ ಅನ್ನಿಸ್ತೀನಿ ಕಡೆಗೆ. ಇದೇನೋ ರಾಜ್ಯೋತ್ಸವ ಭಾಷಣ ಮಾಡಕ್ ಹೋಗಿ ಅಲ್ಲಿ ಏನೇನೋ ಹೇಳ್ಬೇಕು. ಆಫ್ರಿಕಾಕ್ಕೆ ಹೋಗಿದ್ದೆ. ಆಫ್ರಿಕಾದಲ್ಲಿ ಯಾವ ಯಾವ ವ್ಯವಸ್ಥೆಯೂ ಚೆನ್ನಾಗಿಲ್ಲ. ದಿನಕ್ಕೆ 2 ಗಂಟೆ ಎಲೆಕ್ಟ್ರಿಸಿಟಿ ಕೊಡಲ್ಲ ಸರ್ಕಾರದವರು, 2 ಅವರ್ಸ್ ಕೂಡ ಎಲೆಕ್ಟ್ರಿಸಿಟಿ ಇಲ್ಲ. ಆಮೇಲೆ ಯಾವ ರೋಡು ಚೆನ್ನಾಗಿಲ್ಲ. ಏರ್ಪೋರ್ಟ್ ಪಕ್ಕದಲ್ಲಿ ಹಂದಿ ಬಿದ್ದುಕೊಂಡು ಓದಾಡ್ತಾರೆ. ನಾನು ನೋಡಿದೆ ಏರ್ಪೋರ್ಟ್ ಅಲ್ಲಿ ಲಂಚ ಕೊಟ್ಟಿರುವ ಏಕೈಕ ದೇಶ ಲ್ಯಾಗೋಸ್. ನಾನು ನೈಜೀರಿಯಾದ ಏರ್ಪೋರ್ಟ್ ಅಲ್ಲಿ ಲಂಚ ಕೊಡಬೇಕು. ನೀವು ಕೊಡುವಾಗ ಅದು ನೈರಾ ಅಂತಾರೆ ಅವರ ಕರೆನ್ಸಿಗೆ. ನೀವು ಒಂದು 1000 ನೈರಾ ಜಾಸ್ತಿ ಕೊಟ್ಬಿಟ್ರೆ ಅವ್ನು ನಿಮ್ಗೆ ಸೂಟ್ ಕೇಸ್ ಓದ್ಕೊಬಿಡ್ತಾರೆ. ನಿಜವಾಗ್ಲೂ ನಾನು ಸೂಟ್ ಕೇಸೇ ಓದ್ಕೊಂಡ್ಬಂದ್ಬಿಟ್ಟ. ನಾನು ಕೊಡುವಾಗ ಕೊಟ್ಬಿಡಿ ಸರ್, 1000 ನೈರಾ ಹೆಚ್ಚಿಗೆ ಕೊಟ್ಬಿಡಿ ಎಂದು. ನಾನು 1000 ಹೆಚ್ಚಿಗೆ ಕೊಟ್ಟಿದ್ದೆ. ಅವ್ನು ಸೂಟ್ ಕೇಸೇ ಓದ್ಕೊಂಡ್ಬಂದ್ಬಿಟ್ಟ. ಯಾಕೆ ಅಂದ್ರೆ ಬಹಳ ಕಾಲ ಸೀರಿಯಸ್ ಆಗಿದ್ದವ್ರಿಗೆ ನೀವು ಜಾಸ್ತಿ ದುಡ್ಡು ಕೊಡ್ತಿದ್ದಂಗೆ ನೀವು ಕಾಲಿಕ್ಕೋದೇ ಗೊತ್ತವ್ರಿಗೆ. ನಾನು ನಮ್ಮನ್ನೆಲ್ಲ ಕೇಳ್ತಿದ್ದೆ, ಅಲ್ಲಿ ಯಾವ ಸುಖಕ್ಕೆ ತಿಂತೀರಿ ಈ ದೇಶದಲ್ಲಿ ಅಂದ್ರೆ, ಸರ್ ಸುಂದರಿ ಸರ್ ಇಲ್ಲಿರೋ ಸುಖ ಎಲ್ಲೂ ಇಲ್ಲ. ಯಾಕೆಂದ್ರೆ ಕೈಗೊಂದಾಡು ಕಾಲ್ಗೊಂದಾಡು, ನೀವ್ ಏನ್ ಹೇಳಿದ್ರು ಮಾಡಿ. ಸುಮ್ಮನೆ ರೋಡ್ ಸೈಡ್ ಅಲ್ಲಿ ಕೂತಿದ್ದು ಯಾವ ಒಬ್ಬನಿಗೆ ಒಂದು 100 ನೈರಾ ಕೊಟ್ಟು ಕಾಲು ಹೊತ್ತು ಅಂದ್ರೆ ಅಲ್ಲಿ ರೋಡ್ ಸೈಡ್ ಹೋಗ್ತಾರೆ, ರೋಡ್ ಸೈಡ್ ಕಾಲು ಹೋಗ್ತಾರೆ. ಈ ಸುಖ ಇಲ್ಲೇ ಇರೋದು ನಮ್ಗೆ. ನನಗೆ ನಮ್ಮವ್ರಿಗೆ ಮಾತು ಹೇಳ್ತಿಲ್ಲ, ಅವರಿಗೆ ಬಹಳ ಕಾಲ ಸ್ಲೇವ್ಸ್ ಆಗಿದ್ದವರಿಗೆ ಇದೆ. ನಮ್ಮವರು ಅವ್ರನ್ನ ಬೈಯೋವಾಗ ಎಷ್ಟು ಫಿಲ್ತಿಯಾಗಿ, ಎಷ್ಟು ಅಶ್ಲೀಲವಾಗಿ, ಅಸಭ್ಯವಾಗಿ ಬೈತಾರೆ ಅಂದ್ರೆ, ನೀವೇನಾದ್ರು ಬೈರಿ ಅವ್ರು ಬೇಜಾರಾಗುತ್ತೆ. ಏನ್ ಬೇಕಾದ್ರೂ ಬೈ, ಸಾರಿ ಮಾಸ್ಟರ್, ಸಾರಿ ಮೇಡಮ್, ಸಾರಿ ಮಾಸ್ಟರ್, ಸುಮ್ಮನೆ. ನಮ್ಮಲ್ಲಿ ಆ ಥರದೊಂದು ಎಲಿಮೆಂಟ್ ನಮ್ಮೊಳಗಿದೆ ಸಮುದಾಯವಾಗಿ. ನಾನು ಹೇಳ್ತಿರೋದು ಒಬ್ಬೊಬ್ಬರಿಗೆ ಅಂತ ಹೇಳ್ತಿಲ್ಲ, ಒಂದು ಇಡೀ ಸಮುದಾಯವಾಗಿ ಭಾರತ ದೇಶಕ್ಕೆ ಇದೆ. ಅದರಿಂದ ನಮಗೆ ಅದನ್ನು ಬರಬಾರ್ದಾಗ್ತಾ ಇಲ್ಲ. ಜಪಾನ್ ಅಂತ ಸಣ್ಣ, ಜರ್ಮನಿ ಅಂತ ಸಣ್ಣ ದೇಶಕ್ಕೆ ಬರೋಕ್ಕಾಗುತ್ತೆ, ಫ್ರಾನ್ಸ್ ಅಂತ ಒಂದು ಸಣ್ಣ ದೇಶಕ್ಕೆ ಬರೋಕ್ಕೆ. ನಮ್ಮ ಕರ್ನಾಟಕ ಇದ್ದಂಗೆ
ಅದಕ್ಕೆ ಬರೋಕ್ಕಾಗುತ್ತೆ, ನಮಗೆ ಬರೋಕ್ಕಾಗುತ್ತೆ. ಹೋಗ್ಲಿ, ಇಂಗ್ಲಿಷ್ ಬಹಳ ಘನವಾದ ಭಾಷೆನ ಅಂದ್ರೆ ನನಗೆ ಇಂಗ್ಲಿಷ್ ಬಗ್ಗೆ ತುಂಬ ಗೌರವ ಇದೆ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಲಿಂಗ್ವಿಸ್ಟಿಕಲಿ ಸ್ಪೀಕಿಂಗ್, ಭಾಷಾಶಾಸ್ತ್ರೀಯ ದೃಷ್ಟಿಯಿಂದ ಮಾತಾಡೋದಾದ್ರೆ ಇಂಗ್ಲಿಷ್ ಈಸ್ ಅನ್ ಇಲ್ಲಾಜಿಕಲ್, ಅನ್ರೀಸನಬಲ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದು ಕೃಷ್ಣೇಗೌಡ ಅಲ್ಲ, ಬರ್ನಾಡ್ ಶಾ. ಅವನು ಇಂಗ್ಲಿಷಿನ ಆರೇಟರ್, ರೈಟರ್, ಪಾರ್ಲಿಮೆಂಟೇರಿಯನ್. ಅವನು ಹೇಳಿದ್ದು ಅನ್ರೀಸನಬಲ್ ಅಂಡ್ ಇಲ್ಲಾಜಿಕಲ್ ಲ್ಯಾಂಗ್ವೇಜ್. ಯಾಕೆಂದ್ರೆ ಬಹಳ ಜನಕ್ಕೆ ಅದು ಸ್ಟ್ರಕ್ಚರ್ ಅರ್ಥ ಆಗಲ್ಲ. 26 ಅಕ್ಷರ ಅಲ್ವಾ ಇಂಗ್ಲಿಷ್? ನಾನು 26 ಯಾವ ಸಣ್ಣ ಹುಡುಗ ಸಾಕಕ್ಷರ ಏನೋ ಆಗ್ಬಿಟ್ಟೆ. ಅವ್ನು ಕಲ್ತಿಲ್ಲ ನಾವು 52 ಆಲ್ಫಾಬೆಟ್ಸ್ ಇದೆ. 26 ಆಲ್ಫಾಬೆಟ್ಸ್ ಅಲ್ಲಿ ಯು ಆರ್ ನಾಟ್ ಟು ಪ್ರೊನೌನ್ಸ್ 49 ಸೌಂಡ್ಸ್. ಒಂದು ಅಕ್ಷರಕ್ಕೆ ಒಂದೇ ಸೌಂಡ್ ಅಂತಿಲ್ಲ. ನಮ್ಗೆ ಒಂದು ಅಕ್ಷರಕ್ಕೆ ಒಂದು ಸೌಂಡ್ ಇದೆ. ರಾ ಅಂದ್ರೆ ರಾ, ಅದು ಕೊಂಬ್ ಕೊಟ್ರೆ ರು, ಬಿಡಿಸ್ಕೊಟ್ರೆ ರಿ ಅಷ್ಟೇ. ಅದು ಹಂಗಾಗಲ್ಲ. ಯಾವ್ಯಾವ ಏನೇನಾಯ್ತದ ದೇವ್ರಿಗೆ ಗೊತ್ತು, ಯಾಕಂಗಾಯ್ತದೆ ಅಂತ ಗೊತ್ತಾಗಲ್ಲ. ನಾನು ಬೇಕಾದ್ರೆ ತಮಾಷೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. TO2 ಅಲ್ವಾ? DO ರೈಟ್, GO ಅದಕ್ಕೆ ಒಂದು ಲಾಜಿಕ್ ಅಂತ ಇದ್ದಿದ್ರೆ GO ಗೋ ಆಗ್ಬೇಕು. ಬೇಡ, ಆ ಕಡೆ ಇದ್ದಾರೆ ಬರೋಣ. GO ಗೋ ಆದ್ಮೇಲೆ DO ಡೋ ಆಗ್ಬೇಕಲ್ವಾ? ಆಗಲ್ಲ. DOUGH ಬಂದ್ರೆ ಡೋ, DOUGH ಬಂದ್ರೆ ಡೋ. DOUGH ಡೋ ಆದ್ಮೇಲೆ ROUGH ರೋ ಆಗ್ಬೇಕು. ಇಲ್ಲ, ಅದು ರಫ್ ಆಗ್ಬೇಕು. ರೋ ಆಗ್ಬೇಕಾದ್ರೆ ROW ಹಾಕ್ಬೇಕು. ROW ರೋ ಆದ್ಮೇಲೆ NOW ನೋ ಆಗ್ಬೇಕು. ಏನಾಗುತ್ತೆ? ನಮಗೂ ನೋವಾಗುತ್ತೆ. ಮಾತ್ರ ನೋವಾಗುತ್ತೆ, ನಮಗೂ ನೋವಾಗುತ್ತೆ. NOW ನೋವು ಆಗ್ಬಿಡುತ್ತೆ. NOW ನೋವು ಆದ್ಮೇಲೆ LOW ನೋವು ಆಗ್ಬೇಕು. ಇಲ್ಲ, LOVE ಬರೋದು ನೋವು ಆಗುತ್ತೆ. LOVE ಲವ್ ಆದ್ಮೇಲೆ TROVE ಡ್ರೋ ಆಗ್ಬೇಕಲ್ವಾ? ಇಲ್ಲ, ಡ್ರೋ ಆಗುತ್ತೆ. TROVE ಡ್ರೋ ಆದ್ಮೇಲೆ ಲಾಜಿಕಲಿ PROVE ಪ್ರೋ ಆಗ್ಬೇಕು. ಅದು ಪ್ರೂವ್ ಆಗುತ್ತೆ. ಏನು ಪ್ರೂವ್ ಆಗುತ್ತೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ನೋ ಲಾಜಿಕ್, ನೋ ರೀಸನ್. ಆದ್ರೆ ತಮಾಷೆ ಮಾಡೋದು ಅಂಥದ್ದೊಂದು ಭಾಷೆಯನ್ನ ಜಗತ್ತಿನ ಅತ್ಯಂತ ಪ್ರಬಲವಾದ ಮತ್ತು ಪ್ರಭಾವಿ ಭಾಷೆಯಾಗಿ ಮಾಡಿದ್ದು ಇಂಗ್ಲಿಷ್ನವ್ರ ತಾಕತ್ತು.